ಎಲ್ರಿಗೂ ನಮಸ್ಕಾರ. ಇವತ್ತು ಬಾದುಷಾ ಮನೆಯಲ್ಲೇ ಮಾಡಿಕೊಂಡು ತುಂಬಾನೇ ಸಾಫ್ಟ್ ಆಗಿರುವಂಥದ್ದು, ಬಾಯಲ್ಲಿ ಕರಗುವಂಥದ್ದು, ರುಚಿಯಾಗಿ ಶುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಪಾತ್ರೆಗೆ ಜರಡಿ ಇಟ್ಕೊಂಡು ಅದಕ್ಕೆ 2.5 ಕಪ್ನಷ್ಟು ನಾನು ಮೈದಾನ ಹಾಕ್ಕೊಂಡು ಜರಡಿ ಹಿಡ್ಕೊತಾ ಇದ್ದೀನಿ. ಈ ತರ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಸ್ವಲ್ಪ ಲೈಟ್ ಆಗಿ ಬರುತ್ತೆ. ಅದ್ರಲ್ಲಿ ಅಕಸ್ಮಾತ್ ಏನಾದರೂ ಗಂಟುಗಳಿದ್ರೆ ಅದು ಕೂಡ ಹೊಟ್ಟೋಗುತ್ತೆ. ಈಗ 2.5 ಕಪ್ಪು ಯಾವುದಾದ್ರೂ ಒಂದು ಕಪ್ಪನ್ನ ಸೆಟ್ ಮಾಡ್ಕೊಂಡು ನೀವು ತಗೋಬಹುದು, ಅಥವಾ ನಿಮ್ಗೆ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟು ಕೂಡ ಮಾಡ್ಕೋಬಹುದು. 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಒಣ ಪದಾರ್ಥ ಎಲ್ಲ ಆಗಿದೆ. ಯಾವ ಕಪ್ನಲ್ಲಿ ನಾವು ಹಿಟ್ಟು ತಗೊಂಡಿದ್ವಿ ಅದರಲ್ಲಿ ಅರ್ಧ ಕಪ್ನಷ್ಟು ತುಪ್ಪನ ತಗೊಂಡಿದ್ದೀನಿ. ನೀವು ಎಣ್ಣೆ ಕೂಡ ಹಾಕೋಬಹುದು. ಎಣ್ಣೆ ಹಾಕೊಂಡ್ರೆ ಒಂಥರ ಗರ್ಗರಿಯಾಗಿ ಬರುತ್ತೆ. ತುಪ್ಪ ಹಾಕೊಂಡಾಗ ಪದರವಾಗಿ ತುಂಬಾ ಕ್ರಿಸ್ಪ್ ಆಗಿ ಒಳಗಡೆ ಎಲ್ಲ ಬರುತ್ತೆ. ಇದನ್ನ ಹಾಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಸುಮ್ನೆ ಹಾಗೆ ಕಲಸಿ ಮಾಡೋದ್ರಿಂದ ಚೆನ್ನಾಗಿ ಬರಲ್ಲ. ತುಂಬಾ ಚೆನ್ನಾಗಿ ಕಲ್ಸ್ಕೋಬೇಕು. ಈ ತರ ಮುಷ್ಟಿಯಲ್ಲಿ ತಗೊಂಡಾಗ ಒಂದು ಶೇಪ್ ಫಾರ್ಮ್ ಆಗುತ್ತೆ. ಆಗ ನಾವು ಹಾಕಿರೋ ಒಂದು ತುಪ್ಪ ಸಾಕು ಅಂತ. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾನಿಲ್ಲಿ ನಾದಿ ಕಲಿಸ್ತಾ ಇಲ್ಲ, ಸುಮ್ನೆ ಒಟ್ಟಾಗಿ ಹಿಟ್ಟನ್ನ ಮಾಡ್ತಾ ಇದ್ದೀನಿ ಅಷ್ಟೇನೆ. ಹಗುರವಾಗಿ ಕಲ್ಸ್ಕೋಬೇಕು, ನಾದೋ ಅವಶ್ಯಕತೆ ಇಲ್ಲ. ನಾದ್ ಬಿಟ್ರೆ ಒಳಗಡೆ ಎಲ್ಲ ಪದರ ಇರುತ್ತಲ್ಲ, ಅದೆಲ್ಲ ಹೊಟ್ಟೋಗುತ್ತೆ. ಹಾಗಾಗಿ ಈಗ ನಾನು ಒಟ್ಟಾಗಿ ಸೇರಿಸಿ ಹಿಟ್ಟನ್ನ ಈ ತರ ಉಂಡೆಯಾಗಿ ಮಾಡ್ಕೊಂಡಿದ್ದೀನಿ. ಸಾಫ್ಟ್ ಆಗಿರ್ಬೇಕು, ನಾದಕ್ಕೆ ಹೋಗ್ಬಾರ್ದು. ಒಂದು 20 ನಿಮಿಷ ಮಿನಿಮಮ್ ಆದ್ರೂ ಇದನ್ನ ನೆನೆಯಕ್ಕೆ ಬಿಡೋಣ. ಅಷ್ಟೊತ್ತಿಗೆ ನಾವು ಪಾಕನ ರೆಡಿ ಮಾಡ್ಕೊಂಡ್ಬಿಡೋಣ. 2 ಕಪ್ನಷ್ಟು ನಾನು ಸಕ್ಕರೆ ತಗೊಂಡ್ರೆ 1 ಕಪ್ನಷ್ಟು ನೀರನ್ನ ತಗೊಂಡಿದ್ದೀನಿ. ಇದು ಕರಗಬೇಕು. ಈಗ ಸಂಪೂರ್ಣವಾಗಿ ಕರಗ್ತಾ ಇದೆ ಅಂತಂದ್ರೆ ಇಲ್ಲಿ ಕುದೀತಾ ಇದೆ. ಇದರಲ್ಲಿ ಒಂದೆಳೆ ಪಾಕನ ನಾವು ತಗೋಬೇಕು. ತುಂಬಾ ಗಟ್ಟಿ ಪಾಕ ಬೇಡ, ಆಮೇಲೆ ಅದು ಬಾದುಷಾ ಹೀರ್ಕೊಳ್ಳಲ್ಲ. ಹಾಗಾಗಿ ಇನ್ನೇನು ಒಂದು ಎಳೆ ಪಾಕ ಬರ್ತಾ ಇದೆ ಅನ್ಬೇಕಾದ್ರೆ ಇದನ್ನ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋಣ. ಆಮೇಲೆ ಆರಿದ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಗತ್ತೆ. ಹಾಗಾಗಿ ಇದು ಪೂರ್ತಿಯಾಗಿ ಒಂದೆಳೆ ಪಾಕ ಬರೋ ತನಕ ಕಾಯುವ ಅವಶ್ಯಕತೆ ಇಲ್ಲ. ಏಲಕ್ಕಿ ಹಾಕೊಂಡಿದೀನಿ, ಕೇಸರಿ ದಳ ಹಾಕೊಂಡಿದೀನಿ, ಬೇಕಾದ್ರೆ ನೀವು ಫುಡ್ ಕಲರ್ ಹಾಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ನಮ್ಮ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಒಂದು 10-20 ಸೆಕೆಂಡು ಇದನ್ನ ನಾದ್ಕೊಂಡು ಒಳಗಡೆ ನೋಡಿ ಈ ತರ ಪದರವಾಗಿ ಬಂದಿರತ್ತೆ. ಜೋರಾಗಿ ನಾದಕ್ಕೆ ಹೋಗ್ಬಾರ್ದು. ನಾನು ಮೊದಲೇ ಹೇಳ್ದಾಗೆ ತುಂಬಾ ಹಗುರವಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡಾಗ ಪದರ ಬಂದಿರೋದು ಹಾಗೆ ಇರುತ್ತೆ. ಇದನ್ನ ನಾವು ಈಗ ಭಾಗವಾಗಿ ವಿಂಗಡಿಸ್ಕೊತಾ ಇದ್ದೀನಿ. ನಿಮ್ಗೆ ದೊಡ್ಡದು ಚಿಕ್ಕದು ಯಾವ ರೀತಿ ಬಾದುಷಾ ಬೇಕೋ ಆ ತರ ನೀವು ಅದನ್ನ ಹಿಟ್ಟನ್ನ ಡಿವೈಡ್ ಮಾಡ್ಕೋಬೇಕು. 2 ಅಂಗೈ ಮಧ್ಯೆ ಒಂದು ಭಾಗವನ್ನು ತಗೊಂಡು ಹಗುರವಾಗಿ ಅದನ್ನ ಉಂಡೆ ಆಕಾರಕ್ಕೆ ತಗೊಂಡು, ಅಲ್ಲೂ ಪ್ರೆಸ್ ಮಾಡಕ್ಕೆ ಹೋಗ್ಬಾರ್ದು. ತುಂಬಾ ಹಗುರವಾಗಿ ಅದನ್ನ ಉಂಡೆ ತರ ಮಾಡ್ಕೊಂಡು ಹೆಬ್ಬೆರಳಿನ ಸಹಾಯದಿಂದ ಮಧ್ಯದಲ್ಲಿ ಒಂದು ತೂತನ್ನ ಮಾಡ್ತಾ ಇದ್ದೀನಿ. ಈ ತೂತು ಮಾಡೋದ್ರಿಂದ ನಮ್ಮ ಪಾಕ ಚೆನ್ನಾಗಿ ಹೀರ್ಕೊಳತ್ತೆ, ಒಳಗಡೆ ತನಕ ಹೋಗುತ್ತೆ. ಹಾಗಾಗಿ ಪೂರ್ತಿಯಾಗಿ ತೂತು ಮಾಡ್ಕೊಂಡ್ರೆ ನೀವು ಕರಿದಾದ್ಮೇಲೂ ಸ್ವಲ್ಪ ತೂತು ಉಳ್ಕೊಳತ್ತೆ. ಇಲ್ಲ ಅಂತಂದ್ರೆ ನೀವು ಕಡಿಮೆ ತೂತು ಮಾಡಿದ್ರೆ ಅದು ಮುಚ್ಕೊಂಡ್ಬಿಡತ್ತೆ. ಪಾಕ ಹೀರ್ಕೊಳ್ಳೋದು ತುಂಬಾ ನಿಧಾನ ಆಗತ್ತೆ. ಹಾಗಾಗಿ ಇದು ತುಂಬಾ ಮುಖ್ಯವಾದ ಅಂಶ. ಈಗ ನಾನು ಹಿಟ್ಟನ್ನೆಲ್ಲ ಈ ರೀತಿಯಾಗಿ ಶೇಪು ಕೊಟ್ಟು ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆನಲ್ಲಿ ನೋಡಿ ಯಾವುದೇ ಒಂದು ಮೇಲ್ಗಡೆ ಬರ್ತಾ ಇಲ್ಲ. ಸಣ್ಣ ಸಣ್ಣ ಗುಳ್ಳೆಗಳು ಮಾತ್ರ ಬರುವಷ್ಟು ಕಾದಿರ್ಬೇಕು. ಬೇಗ ಮೇಲ್ಗಡೆ ಬಂದ್ಬಿಟ್ರೆ ಕಲರ್ ಚೇಂಜ್ ಆಗತ್ತೆ, ಒಳಗಡೆ ಏನು ಬೆಂದಿರಲ್ಲ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಕಾದಿದ್ರೆ ಸಾಕು. ಸಣ್ಣ ಸಣ್ಣ ಗುಳ್ಳೆಗಳು ಬಂದ್ರೆ ಸಾಕು. ನಾನು ಒಟ್ಟಾರೆಯಾಗಿ ಎಲ್ಲವನ್ನೂ ಹಾಕೊಂಡಿದ್ದೀನಿ. ಈಗ ನೋಡಿ ನಿಮ್ಗೆ ಎಣ್ಣೆ ಕಾದಿಲ್ವೇನೋ ಅಂತ ಅನ್ಸ್ತಾ ಇರ್ಬೋದು. ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ. ಸಣ್ಣ ಸಣ್ಣ ಗುಳ್ಳೆಗಳು ಬಂದು ಒಂದು 7 ನಿಮಿಷ ಅಥವಾ 8 ನಿಮಿಷ ಆದ ನಂತರ ಈ ತರ ಮೇಲಕ್ಕೆ ಬರುತ್ತೆ. ತಂತಾನೆ ಮೇಲಕ್ಕೆ ಬಂದಾಗ ಒಂದು ಸ್ಪೂನಿನ ಸಹಾಯದಿಂದ ಹಗುರವಾಗಿ ಅದನ್ನ ನೀವು ತಿರುಗಿಸಿ ಹಾಕ್ಕೋಬೇಕು. ಅದ್ವರ್ ತನಕ ಅದನ್ನ ನೀವು ತಿರುಗ್ಸಕ್ ಹೋಗೋದು ಏನು ಮಾಡಕ್ಕೆ ಹೋಗ್ಬಾರ್ದು, ಮುರಿದೋಗತ್ತೆ. ಈಗ ಸ್ವಲ್ಪ ಮಟ್ಟಿಗೆ ಕಲರ್ ಚೇಂಜ್ ಆಗಿದೆ ಒಂದು ಬದಿಯಲ್ಲಿ ಅಂತಂದ್ರೆ ಈ ರೀತಿಯಾಗಿ ಹಗುರವಾಗಿ ಅದನ್ನ ತಿರುಗಿಸಿ ಹಾಕೊಂಡು ನಿಧಾನಕ್ಕೆ ಮೀಡಿಯಂ ಊರಿನಲ್ಲಿ ಕಲರ್ ಚೇಂಜ್ ಆಗೋ ತನಕ, ತುಂಬಾನೇ ಕ್ರಿಸ್ಪ್ ಆಗಿ ಆಗೋ ತನಕ, ಒಳಗಡೆ ಚೆನ್ನಾಗಿ ಬೇಯೋ ತನಕ ಬಿಡಬೇಕು. ಈಗ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದೆ, ತಂತಾನೆ ಮೇಲ್ ಬಂದು ಕಲರ್ ಕೂಡ ಚೇಂಜ್ ಆಗಿದೆ. ನಮ್ಗೆ ಯಾವ ಹದದಲ್ಲಿ ಬಾದುಷಾ ಬೇಕಾಗಿತ್ತೋ ಆ ರೀತಿಯಾಗಿ ಆಗಿದೆ. ಪೂರ್ತಿಯಾಗಿ ಬೆಂದಿದೆ ಅಂತ ಆದ್ರೆ ಬಿಸಿ ಇರ್ಬೇಕಾದ್ರೆ ತೆಗೆದು, ನಮ್ಮ ಪಾಕ ಸ್ವಲ್ಪ ತಣ್ಣಗಾಗಿದ್ರೆ ಅದನ್ನ ಉಗುರು ಬೆಚ್ಚಗೆ ಮಾಡ್ಕೊಂಡು ಹಾಕ್ಕೋಬೇಕು. ಇದು ಒಂದು ತಣ್ಣಗಿದ್ದು ಒಂದು ಬಿಸಿ ಇದ್ರೆ
ಚೆನ್ನಾಗಿ ಹೀರ್ಕೊಳ್ಳಲ್ಲ. ಹಾಗಾಗಿ ಎರಡೂ ಬಿಸಿ ಇರಬೇಕು. ಈಗ ಒಂದು ಅರ್ಧ ಗಂಟೆ ಬಿಟ್ಟಿದ್ದು ಅದನ್ನ ತೆಗೆದು ನೀವು ಬೇರೆ ಪಾತ್ರೆಗೆ ಜೋಡಿಸ್ಕೋಬಹುದು. ನೋಡಿದ್ರಲ್ಲ, ತುಂಬಾನೇ ಚೆನ್ನಾಗಿ ನೆಂದಿದೆ ಈಗ. ನೀವು ಬಿಸಿ ಇಲ್ಲದೆ ಹೋದ್ರೆ ಪಾಕ ಒಂದ್ಸಲ ಬಿಸಿ ಮಾಡ್ಕೊಳ್ಳೋದು ಒಳ್ಳೇದು. ಒಳಗಡೆ ತನಕ ಪಾಕ ಹೋಗಿದೆ, ತುಂಬಾನೇ ಜ್ಯೂಸಿಯಾಗಿ ಇರುತ್ತೆ. ಒಂದ್ಸಲ ಮಾಡಿ ನೋಡಿ. ನಿಮ್ಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.